ಅಂಡ್ ಇವಾಗ ಉಪೇಂದ್ರ ಸರ್ ಜೊತೆ ನಿಮ್ಮ ಫಸ್ಟ್ ಮೂವಿ ರಾ ಅಂತ ಹೌದು ಅನ್ಸುತ್ತೆ. ಹೌದು. ಹೇಗಾಯ್ತು ಅದೆಲ್ಲ? ರಾ ಆ್ಯಕ್ಚುಲಿ ಅವರು ಐ ಥಿಂಕ್ ಕಾಸ್ಟಿಂಗ್ ನಡೀತಿತ್ತು ಆ್ಯಂಡ್ ಐ ಟೋಲ್ ದಿಸ್ ಸ್ಟೋರಿ ತುಂಬ ಕಡೆ ಹೇಳಿದ್ದೀನಿ. ಬಟ್ ಅವರು ನನ್ನ ಫೋಟೋ ನೋಡಿ ನನಗೆ ಇಷ್ಟಪಟ್ಟಾದ್ಮೇಲೆ ಅವರು ಸ್ವಲ್ಪ ರಶಸ್ ಕೂಡ ನೋಡಿದ್ರು. ಈ ಸೂರಿ ಮೂವಿದು ರಶಸ್ ನೋಡಿಬಿಟ್ಟು ಇಷ್ಟಪಟ್ಟರು. ಸೊ ಸೊ ಅವಾಗ ಅವ್ರ ಶೂಟಿಂಗ್ ನಡೀತಿತ್ತು, ಇನ್ನೊಂದು ಶೂಟಿಂಗು. ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಆ್ಯಂಡ್ ಅವಾಗ ನೋಡಿ ಇಷ್ಟಪಟ್ಟು ನೀವು ಮಾಡ್ತೀರಾ ಅಂತ ಕೇಳಾದ್ಮೇಲೆ ನಾನು ಒಂದು ಮೂವಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದೆ. ಆ ಮೂವಿ ಅವರು ಆ್ಯಂಡ್ ದೆನ್ ಹಿ ಸಾ ದ ರಶಸ್, ಸೂರಿ ಮೂವಿದು ರಶಸ್ ನೋಡಿ ಇಷ್ಟಪಟ್ಟು ಈ ಮೂವಿಗೆ ಕಾಸ್ಟ್ ಮಾಡಿದ್ರು. ಯಾವುದು? ರಾಗೆ. H2O ಆ್ಯಕ್ಚುಲಿ ರಾ ಆಲ್ಮೋಸ್ಟ್ ಐ ಥಿಂಕ್ 90% ಮುಗ್ದೋಗಿತ್ತು. ಒಂದೇ ಒಂದು ಸಾಂಗ್ ಇತ್ತು. ಆ್ಯಂಡ್ ಉಪೇಂದ್ರ ಅವ್ರದ್ದು ಇನ್ನೊಂದು ಮೂವಿ ಇತ್ತು. ಐ ಥಿಂಕ್ ಐ ಕ್ಯಾಂಟ್ ರಿಮೆಂಬರ್, ವಾಸ್ ಇಟ್ ಐ ಥಿಂಕ್ ಹಾಲಿವುಡೇ. ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು. ಈ ಮನೀಷಾ ಕೊಯ್ರಾಲ ಅವ್ರದ್ದು ಡೇಟ್ಸ್ ಏನೋ ಹೆಚ್ಚು ಕಮ್ಮಿ ಆಗಿ. ಸೊ ಅವಾಗ H2O ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಐ ಥಿಂಕ್ ಮೇ ಬಿ ಹಿ ಲೈಕ್ ಮೈ ವರ್ಕ್ ಇನ್ ರಾ. ಸೊ ಹಿ ಸರ್ ಇನ್ನೊಂದು ರೋಲ್ ಇದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನೊಂದು ಜ್ಯುವೆಲ್ರಿ ಶೂಟ್ ಮಾಡಿದ್ದೆ ಕ್ಯಾಲ್ಕಟ್ಟಲ್ಲಿ. ಸೊ ಅದ್ರದ್ದು ಒಂದು ಫೋಟೋ ಇತ್ತು ನಮ್ಮ ಮನೆಯಲ್ಲಿ. ಸೊ ಆ ಫೋಟೋ ನೋಡ್ಬಿಟ್ಟು ಈ ಫೋಟೋ ನಾನು ತಗೊಳ್ಳ, ಅದು ಸೇಮ್ ಅದೇ H2O ಗೆಟಪ್ ಥರನೇ ಇತ್ತು. ಸ್ವಲ್ಪ ಆ ಥರ ಸೀರೆ ಹಾಕಿ ಇಲ್ಲ ಜುವೆಲ್ಸ್ ಇತ್ತು, ಮೂಗ್ ಬಟ್ಟೆಲ್ಲ ಇತ್ತು. ಸೊ ಆ ಫೋಟೋ ತೊಗೊಂಡು ಹೋಗಿ ಐ ಥಿಂಕ್ ಹಿ ಲೈಕ್ ದ್ಯಾಟ್ ಫೋಟೋ ಅನ್ಸುತ್ತೆ ಈಗ. ಸೊ ಆ ಫೋಟೋ ಇಂದಾನೆ ಕಾಸ್ಟ್ ಮಾಡಿದ್ರು. ಲವ್ ಯಾವಾಗ ಸ್ಟಾರ್ಟ್ ಆಗಿದ್ದು? H2O ಟೈಮ್. ಓ ಮೈ ಗಾಡ್, ನೀವು ಅಂಕಿ ಇಟ್ಟಿದ್ರೆ ನಾನು ಹೇಗಿದ್ದೀನಿ. ಅಷ್ಟೊಂದು ಅವತ್ತಿನ ದಿವಸನೇ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ಕಾಗಲ್ಲ. ನಾವು ಇಷ್ಟಪಡ್ತಿದ್ವಿ, ಲೈಕ್ ವಿ ಲೈಕ್ ಟೀಚ್ ಅದರ್. ಐ ಥಿಂಕ್ H2O ವಿ ಸ್ಪೆಂಡ್ ಆಲ್ಮೋಸ್ಟ್ 2 ವರ್ಷ ಜೊತೆಲಿದ್ವಿ. ಆ ಟೈಮಲ್ಲಿ ಲೈಕ್ ಇಟ್ ವಾಸ್ ಲೈಕ್ ನಾನು ಇಷ್ಟಪಡ್ತಿದ್ದೆ. ಬಟ್ ನಾವು ಲೈಕ್ ಫ್ರೆಂಡ್ಸ್ ಆಗಿದ್ವಿ, ಜಾಸ್ತಿ ಆ ಥರ ಏನಿರಲಿಲ್ಲ. ಬಟ್ H2O ಇಂದ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಇತ್ತು. ಬಟ್ ಅಗೇನ್ ಅವಾಗ ಮೊಬೈಲ್ ಜಾಸ್ತಿ ಇರಲಿಲ್ಲ. ಸೊ ವಿ ಹಾರ್ಡ್ಲಿ ಮೆಟ್. ನಾನು ಬಾಂಬೆಯಲ್ಲಿ ಇದ್ದೆ, ಹಿ ವಾಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಹಿ ವಾಸ್ ಶೂಟಿಂಗ್ ಲೈಕ್ ಅಬ್ರಾಡ್ ಹೋಗ್ತಿದ್ರು ತುಂಬ. ಸೊ ನಾವು ಹಾರ್ಡ್ಲಿ ಮೀಟ್ ಆಗಿದ್ವಿ. ಐ ಡೋಂಟ್ ಥಿಂಕ್ ನಾವು ಒಟ್ಟಿಗೆ ಒಂದು ಮೂವಿ ಕೂಡ ನೋಡಿದ್ವಿ. ಜಸ್ಟ್ ಅವಾಗ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ. ಓಕೆ. ಫೋನ್ ಅಂದರೆ ಲ್ಯಾಂಡ್ಲೈನ್. ಓಕೆ. ಯಾವಾಗ ಲೈಕ್ ಒಂದೊಂದ್ಸತಿ 1 month ಗ್ಯಾಪ್ ಆಗ್ತಿತ್ತು. ಅದೊಂಥರ ವಿಚಿತ್ರ. ಇವಾಗಗೆ ಸಿಂಕ್ ಮಾಡ್ತಾ ಹೋದಾಗ ಲೈಕ್ ಇವಾಗಿನ ಲವ್ಸ್ ಹೆಂಗಾಗುತ್ತೆ ಅಂದ್ರೆ ಫೋನ್ ಇದೆ, ಸೋಷಿಯಲ್ ಮೀಡಿಯಾನಲ್ಲೇ ನೀವು ಮಿಸ್ ಮಾಡ್ಕೋತಿದೀನಿ ಇವಾಗ ಇರೋ ಏನು ಫೆಸಿಲಿಟೀಸ್ ಅವಾಗ ಇರ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಅದನ್ನ ನೀವು ಎಂಜಾಯ್ ಮಾಡಿದೀರಾ? ಅಲ್ಲ, ನನಗೆ ಸ್ಪೆಷಲ್ ಅನ್ಸುತ್ತೆ ಬಿಕಾಸ್ ಆಲ್ಮೋಸ್ಟ್ 2-3 months ಟಚೇ ತಪ್ಪೋಯ್ತು. ಅವರು ಆಸ್ಟ್ರೇಲಿಯಾಲಿ ಶೂಟಿಂಗ್ ಮಾಡ್ತಿದ್ರು. ಆಲ್ಮೋಸ್ಟ್ 3 ಮೂವಿದು ಒಟ್ಟಿಗೆ ಶೂಟಿಂಗ್ ಇತ್ತು ಆಸ್ಟ್ರೇಲಿಯಾನಲ್ಲಿ. ಸೊ ಆಲ್ಮೋಸ್ಟ್ 2 months ಆಸ್ಟ್ರೇಲಿಯಾನಲ್ಲಿ ಇದ್ರು. ನಾನು ಸಿಟಿಸನ್ನೇ ಆಗ್ಬಿಡ್ತೀರಾ ನೀವು ಅಂತ ಅನ್ಕೊಂಡಿದ್ದೆ. ಬಟ್ ಐ ಡೋಂಟ್ ನೋ ವೇರ್ ಹಿ ಫೌಂಡ್. ನಂದು ಒಂದು ಮಾಮ ಮನೆ ಇದೆ ಕ್ಯಾಲ್ಕಟಾನಲ್ಲಿ. ಅಲ್ಲಿ ಆ ಲ್ಯಾಂಡ್ಲೈನ್ ಅವ್ರಿಗೆ ಹೆಂಗೂ ಸಿಕ್ಕಿದ್ದು. ನಾನು ಅವತ್ತು ಆ ಮನೆಯಲ್ಲಿ ನಾನಿದ್ದೆ. ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಫೋನ್ ಎತ್ತಿದ್ದೆ. ಬುದ್ಧಿವಂತ. ಸೊ ಐ ಡೋಂಟ್ ನೋ ಆಕ್ಚುಲಿ, ಅದು ಇವಾಗ ಮಿಸ್ಟ್ರಿ. ಐ ಥಿಂಕ್ ದೇವ್ರದ್ದು ಎಲ್ಲ. ಐ ಸ್ಟಿಲ್ ಡೋಂಟ್ ನೋ ಹೌ ಹಿ ಗಾಟ್ ದಟ್ ನಂಬರ್. ನಾನು ಉಪೇಂದ್ರ, ನಾನು ಆಸ್ಟ್ರೇಲಿಯಾದಿಂದ ಮಾಡ್ತಾ ಇದ್ದೀನಿ. ಐ ಸೆಡ್ ಹೇಗೆ ಸಿಕ್ತು ನಂಬರು ಅಂತ. ಇಲ್ಲ, ಎಲ್ಲೋ ಆಫೀಸಲ್ಲಿ ಇತ್ತು, ನಮ್ಮ ಫ್ರೆಂಡ್ಸ್ ಹತ್ರ ಅದು ಕಲೆಕ್ಟ್ ಮಾಡಿದ್ದೀನಿ, ಹೇಗಿದ್ದೀರಾ. ಆಮೇಲೆ ತಿರ್ಗಾ ವಿ ಗಾಟ್ ಇನ್ ಟಚ್. ಐ ಸೆಡ್ ದಿಸ್ ಇಸ್ ಮೈ ಲ್ಯಾಂಡ್ಲೈನ್, ನಾನು ಬಾಂಬೆಯಲ್ಲಿ ಇದ್ದೀನಿ. ಸೊ ಅಗೇನ್ ವಿ ಗಾಟ್ ಇನ್ ಟಚ್ ಲೈಕ್ ದಟ್. ಸೊ ಹಾಗೆ. ಸೂಪರ್. ಎಸ್ ಮ್ಯಾಮ್. ಓಕೆ, ಅದಾದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಭಯ ಇತ್ತಂತೆ ಉಪ್ಪಿ ಸರ್ದು ಫುಟೇಜಸ್ ಎಲ್ಲ ನೋಡಿದಾಗ ಇವ್ರ ಜೊತೆ ಮಾಡಕ್ಕ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅದು ಇನ್ನೊಂದು ಸ್ಟೋರಿ. ಆ್ಯಕ್ಚುಲಿ ಅವರು ಬಿಕಾಸ್ ನಾನು ಫಾರಿನಲ್ಲಿ ಬೆಳೆದಿದ್ದೆ. ನಾನು ಜಾಸ್ತಿ ಬೆಂಗಾಲಿ, ಹಿಂದಿ ಆ್ಯಂಡ್ ಇಂಗ್ಲಿಷ್ ಮೂವೀಸ್ ನೋಡ್ತಿದ್ದೆ. ನನಗೆ ಒಂದಷ್ಟು ಸೌತ್ ಇಂಡಿಯನ್ ಆಕ್ಟರ್ಸ್ ಗೊತ್ತಿದ್ರು, ಲೈಕ್ ಚಿರಂಜೀವಿ ಸರ್, ರಾಜ್ಕುಮಾರ್. ಓಕೆ, ಅದಾದ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಭಯ ಇತ್ತಂತೆ ಉಪ್ಪಿ ಸರ್ದು ಇಲ್ಲ. ಸೊ ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ನನಗೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ನಮ್ಮ ಹೀರೋ ಆಕ್ಟಿಂಗ್ ರೇಂಜ್ ನೋಡ್ಬೇಕಂದ್ರೆ ಒಂದಷ್ಟು ಮೂವೀಸ್ ನೀವು ನೋಡಬೇಕು. ಬಿಕಾಸ್ ರಾ ಆಲ್ಸೋ ಟಿಟ್ ಫಾರ್ ಟ್ಯಾಟ್ ಮೂವಿ ಇತ್ತು ಸ್ವಲ್ಪ. ಮೀನ್ಸ್ ಅದೇ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ಸೊ ನನಗೆ ಉಪೇಂದ್ರ ತೋರಿಸಿದ್ರು. ಸೊ ಐ ವಾಸ್ ಬ್ಲೋನ್ ಅವೇ, ಲೈಕ್ ಓ ಮೈ ಗಾಡ್. ಐ ವಾಸ್ ಲೈಕ್ ವಾಟ್ ಈಸ್ ದಿಸ್ ಹ್ಯಾಪನಿಂಗ್. ಅದ ನಂತರ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರು ಲೈಕ್ ತುಂಬ ಭಯ ಆಯಿತು ಫಸ್ಟ್ ಆಫ್ ಆಲ್. ದೆನ್ ನಾನು ತುಂಬ ಕ್ವೆಶನ್ಸ್ ಕೇಳಿದ್ದೆ. ಅವರು ನೀವೇ ಡೈರೆಕ್ಟರ್ ಅಂತೆ, ಹೇಗೆ ಬಂತು ಈ ಥಾಟ್ಸು, ನೀವು ಕ್ವೆಂಟಿನ್ ಟ್ಯಾರಂಟಿನೋ ಅವ್ರದ್ದು ಮೂವೀಸ್ ನೋಡ್ತೀರಾ? ಅವರು ಇಲ್ಲ ನಾನು ಅದು ಎಲ್ಲ ನೋಡಿಲ್ಲ, ನನಗೆ ಯಾರು ಇನ್ಸ್ಪಿರೇಷನ್ ನಿಮಗೆ, ಯಾಕೆ ಹಂಗೆ ಅಂತ ತುಂಬ ಕ್ವೆಶನ್ಸ್ ಕೇಳಿಬಿಟ್ಟೆ. ಏನು ಹೇಳ್ತಿದ್ರು?
ಹೇಳ್ತಿದ್ರು but ಜಾಸ್ತಿ ಹೇಳ್ತಾ ಇರ್ಲಿಲ್ಲ. ಇನ್ ದ ಸೆನ್ಸ್ ಗೊತ್ತಾಗತ್ತೆ ನನ್ನ ಬಗ್ಗೆ ಏನೋ ಮುಂದೆ ಅಂತ ಆ ಥರ. ಓಕೆ. ಸೊ ಅವರು ಯೂಶಲಿ ಏನಾಗುತ್ತೆ ಅಂದರೆ ಅವ್ರು ಆ್ಯಕ್ಚುಲಿ ನಿಜ ಜೀವನದಲ್ಲಿ ಜಾಸ್ತಿ ಮಾತಾಡಲ್ಲ, ಲೈಕ್ ಫ್ಯಾಮಿಲಿ ಅವ್ರು ಮೀನ್ಸ್ ಐ ಥಿಂಕ್ ಆ ಎನರ್ಜಿ ಎಲ್ಲ ಸ್ಟೋರ್ ಮಾಡಿರ್ತಾರೆ ಫಾರ್ ಸಿನಿಮಾ ಅಥವಾ ವೆನ್ ಹಿ ವಾಂಟ್ಸ್ ಟು ಟಾಕ್ ಟು ಪೀಪಲ್. ಬಟ್ ಆ್ಯಕ್ಚುಲಿ ತುಂಬ ಕ್ವೈಟ್ ಆಗಿದ್ರು ಅವಾಗ. ಅಂಡ್ ನೀವು ಇನಿಷಿಯಲಿ ಇಂಟ್ರೋವರ್ಟ್ ಆಗಿದ್ರಿ ಅಂತ ನಾನು ಕೇಳ್ಪಟ್ಟೆ ಅಲ್ಲ? ಸೊ ಹೇಗೆ ಇಲ್ಲಿಗೆ ಬಂದಾಗ ನೀವು ಲೈಕ್ ಇದಕ್ಕೆ ಫೀಲ್ಡಿಗೆ ಅಡ್ಜಸ್ಟ್ ಆಗ್ಬೇಕಂತ you started exploring yourself? Or I wouldn't say introvert. I'm generally shy actually. ನನ್ನ ನೇಚರೇ ಹಾಗೆ, ಇನ್ನೂ ಕೂಡ ಹಾಗೆ ಇದ್ದೀನಿ ಸ್ವಲ್ಪ. ಹೌದಾ? I'm a shy person actually. I was, but ತುಂಬ ಸಾಫ್ಟ್ ಆಗಿದೆ. ಬಟ್ ಸ್ವಲ್ಪ ಇವಾಗ ಟೈಮ್ಸ್ ಹವ್ ಚೇಂಜ್, ನಾವು ಮಾತಾಡಬೇಕು, ಲೈಕ್ ನಾವು ಮೂವೀಸ್ ಗಳ ಬಗ್ಗೆ ಮಾತಾಡಬೇಕು, ಬರೀ ಆ್ಯಕ್ಟ್ ಮಾಡಿ ಹೊರಟೋಗೋಕ್ಕಾಗಲ್ಲ, ಪ್ರಚಾರ ಇರುತ್ತೆ, ಮಾತುಕತೆ, ಸೊ interaction is important, communication is important, so I have worked on that to change myself a little bit. And ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಎಲ್ಲೋ ಐ ಥಿಂಕ್ ದಟ್ ಅದು ಕರೆಕ್ಟ್ ಆಗಿರಲ್ಲ, ಬಟ್ ಬೇಸಿಕ್ ಪರ್ಸನಾಲಿಟಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಿಜ ನಿಜ. ಆ್ಯಂಡ್ ಯಾವಾಗ ಡೈರೆಕ್ಷನ್ಗೆ ಇಳಿದ್ರು ಉಪಿ ಸರು ಆ್ಯಂಡ್ ನೀವು ಆ್ಯಕ್ಟ್ ಮಾಡ್ತಾ ಇದ್ರಿ, ಹೇಗಿರ್ತಿದ್ರು ಅವರು? ಲೈಕ್ ಸ್ಟ್ರಿಕ್ಟ್ ಆಗಿರ್ತಾರ ಅವರು ಡೈರೆಕ್ಟ್ ಮಾಡುವಾಗ? ಅವ್ರ ಡೈರೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿಲ್ಲ ಆಕ್ಚುಲಿ. H2O ಅಲ್ಲಿ ರಾಜಾರಾಮ್ ಲೋಕಿ ಇದ್ರು, ಬಟ್ ಅವ್ರ ಇನ್ವಾಲ್ವ್ಮೆಂಟ್ ಇತ್ತು. ಬಟ್ ಅಫಿಷಿಯಲಿ ಅವರಿಬ್ರು ಡೈರೆಕ್ಟರ್ಸ್, ರಾಜಾರಾಮ್ ಅಂಡ್ ಲೋಕಿ. ಸೊ ಅವರಿಬ್ರು ಆಕ್ಚುಲಿ ಇವತ್ತು ಕೂಡ ನಮಗೆ ತುಂಬಾ ಕ್ಲೋಸ್ ಫ್ರೆಂಡ್ಸು. ಅಂಡ್ ಅವ್ರು ಲೈಕ್ ತುಂಬಾ ಇಂಟೆನ್ಸ್. ಆವಾಗ ಹಿ ವಾಸ್ ಆನ್ ಫೈರ್, ಲೈಕ್ ಹಿ ವಾಸ್ ಲೈಕ್ ಒಂದು ಏನ್ ಹೇಳಿ ಒಂದು ಬೆಂಕಿ ತರ ಬರ್ತಿದ್ರು ಶೂಟಿಂಗ್. ಅಂಟಿಲ್ ಹೀಸ್ ಟಯರ್ಡ್ ಎಲ್ಲರೂ ನಾವು ಮಾಡ್ತಾನೆ ಇರಬೇಕು ಶೂಟಿಂಗ್, ಲೈಕ್ ಫುಲ್ ಡೇ ಫುಲ್ ನೈಟ್ ಆ ಥರ ನಡೀತಿತ್ತು. ಆ್ಯಂಡ್ ಬಿಕಾಸ್ ಆ ಥರ ತುಂಬ ಪ್ಯಾಷನೆಟ್, ಅವರು ತುಂಬ ಪ್ಯಾಷನೆಟ್. ನೀವು ಉಪೇಂದ್ರ ನೋಡಿದಾಗ ಯಾರಪ್ಪ ಇದು ಸೈಕೋ ಆ ಥರ ಅನ್ನಿಸ್ತಾ, ಅಥವಾ ಈ ಥರನೂ ಥಿಂಕ್ ಮಾಡ್ತಾರಾ ಅಂತ ಅನ್ನಿಸ್ತಾ? ಅದೇ ಸೆಕೆಂಡು. ಐ ಥಿಂಕ್ ಈ ಥರನೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು ನನಗೆ, ಬಿಕಾಸ್ ಅವರು ಲೈಕ್ ಮೂವೀಸ್ ನೋಡಿದಾಗ ಈ ಥರ ಮೂವೀಸು, ಬಟ್ ಅವ್ರಿಗೆ ಆಸ್ ಅ ಹ್ಯೂಮನ್ ಬೀಂಗ್ ನೋಡಿದಾಗ ತುಂಬ ಬೇರೆ ಥರ. ಅದು ಏನು ಅಂತ ನನ್ನ ಮೈಂಡಲ್ಲಿ ತುಂಬ ಪ್ರಶ್ನೆಗಳಿತ್ತು. ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಬಟ್ ಮುಖ್ಯವಾಗಿ ನನಗೆ ಐ ರಿಯಲಿ ಲೈಕ್ ಹಿಸ್ ಹಾರ್ಟ್. ಐ ಫೆಲ್ಟ್ ಲೈಕ್ ಹ್ಯಾಸ್ ಅ ವೆರಿ ಗುಡ್ ಹಾರ್ಟ್, ಲೈಕ್ ಅ ಗೋಲ್ಡನ್ ಹಾರ್ಟ್. ಆ್ಯಂಡ್ ತುಂಬ ಸಿಂಪಲ್, ಹಂಬಲ್, ಅದು ಕ್ವಾಲಿಟೀಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಒನ್ ಡೈಲಾಗ್ ಹೇಳ್ತೀರಾ ಉಪೇಂದ್ರ? ಅದು ಓ ಮೈ ಗಾಶ್, ಮೂವಿದು, ಉಪೇಂದ್ರ ಮೂವಿದು, ಲೈಕ್ ಅವ್ರು ಹೇಳ್ತಾರಲ್ಲ ಮೂವಿದು ನನಗೆ ಅಷ್ಟು ಜ್ಞಾಪಕ ಇಲ್ಲ. ಐ ಆಮ್ ಸೋ ಸಾರಿ. ಓಕೆ, ಉಪೇಂದ್ರ ಸರ್ದು ಯಾವುದಾದ್ರು? ಯಾವ್ದಾದ್ರು ಇದಕ್ಕಿದ್ದಾಗೆ ಡೈಲಾಗ್ಸ್ ಯು ಡೋಂಟ್ ರಿಮೆಂಬರ್? ಐ ರಿಮೆಂಬರ್ ದ ಸ್ಮಾಲ್ ಒನ್ಸ್, ಬಟ್ ತುಂಬಾ ಕಡೆ ಹೇಳಿದ್ದಾರೆ. ಪ್ಲೀಸ್. ಇಲ್ಲ, ಆ ಥರ ಏನಿಲ್ಲ. ಇಲ್ವಾ? ನೆನ್ಪಿಲ್ವಾ? ಇಲ್ಲ, ಮೀನ್ಸ್ ಅವರೇ ಹೇಳ್ತಾನೆ ಇರ್ತಾರೆ, ಅದು ಏನು ಹೊಸ ಥರ ಇರಲ್ಲ. ಲೈಕ್ ಅವ್ರ ಡೈಲಾಗ್ ಇನ್ನೊಂದ್ಸತಿ ಹೇಳ್ತೀನಿ ಬಿಡಿ. ಓಕೆ ಓಕೆ. ಇವಾಗ ಆಯುಷ್ ವಿಚಾರಕ್ಕೆ ಅಂತ ಬಂದಾಗ ನೀವು ಏನೇನು ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಲೈಕ್ ಅವ್ರು ಫಸ್ಟ್, ಆಮೇಲೆ ಇನ್ನೊಂದು ಕೇಳಬೇಕು ನಾನು, ಯಾರಾದರೂ ಇವಾಗ ಸೂಪರ್ ಸ್ಟಾರ್ ಮಗ ಅಥವಾ ಮಗಳು ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ದೊಡ್ಡದಾಗಿ ಜಾತ್ರೆ ಥರ ಮಾಡಿಬಿಟ್ಟು ಬರ್ತಾ ಇದ್ದಾರೆ ಅಂತ ನಾವೇ ಹೆಡ್ಲೈನ್ಸ್ ಎಲ್ಲ ಹಾಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇದು ಆ ಥರ ಏನೂ ಇಲ್ಲ. ನೀವು ಸಿಂಪಲ್ ಆಗಿ ಈಸ್ ಆ್ಯಕ್ಟಿಂಗ್ ಅಂತ ಸಿಂಪಲ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಅದು ಬಂದಮೇಲೆ ಅದು ಆಗುತ್ತೆ ಬಿಡಿ, ಸೂಪರ್ ಆಗ್ತಾರೆ. ಸೊ ಹೇಗೆ ಇದೆಲ್ಲ ಸ್ಟಾರ್ಟ್ ಆಯಿತು? ಆ್ಯಂಡ್ ನೀವೇನು ಸಜೆಸ್ಟ್ ಮಾಡಿದ್ರಿ ಆ ಟೈಮಲ್ಲಿ ಅವರಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂದಾಗ? ಸೊ ಅವ್ರಿಗೆ ಇವಾಗ ಕಾಲೇಜಲ್ಲಿ ಇಂಟರ್ನ್ಶಿಪ್ ನಡೀತಾ ಇದೆ. ಸೊ ದಟ್ ಮೀನ್ಸ್ 6 months ಅವ್ರು ಕೆಲಸ ಮಾಡಬೇಕು ಫಾರ್ ಗ್ರಾಜುಯೇಷನ್. ಸೊ ಇಬ್ರು ಫಿಲ್ಮ್ ಮೇಕಿಂಗ್ ಓದ್ತಿದ್ದಾರೆ ಮಣಿಪಾಲ್ ಯೂನಿವರ್ಸಿಟಿ ಸೃಷ್ಟಿ ಕಾಲೇಜ್ನಲ್ಲಿ. ಸೊ ದಿಸ್ ಇಸ್ ಫೈನಲ್ ಇಯರ್. ಸೊ ಫೈನಲ್ ಇಯರ್ ಅಲ್ಲಿ ಅದು ಪ್ರಾಜೆಕ್ಟೇ ಇತ್ತು. ಸೊ ಐಶ್ವರ್ಯ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ಬೇರೆ ಟೀಮ್ ಜೊತೆ. ಆ್ಯಂಡ್ ಆಯುಷ್ಗೆ ಈ ಆಫರ್ ಅದೇ ಟೈಮಲ್ಲಿ ಬಂತು. ಆ್ಯಂಡ್ ಈ ಆಫರ್ ಆ್ಯಕ್ಚುಲಿ ಆಚೆಯಿಂದ ಬಂದಿತ್ತು. ಆ್ಯಂಡ್ ಲೈಕ್ ಬೇರೆ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಟರ್ ಸರ್ ಪುರುಷೋತ್ತಮ್ಗೆ ಆಯುಷ್ದು ಯಾವುದೋ ಒಂದು ವಿಡಿಯೋ ಆಯುಷು ಐ ಡೋಂಟ್ ನೋ ಎಲ್ಲಿ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಬೇರೆ ಯಾವುದು ಐ ಥಿಂಕ್ ಉಪ್ಪಿದು ಅಥವಾ ನಿರಂಜನ್ದು ಗೊತ್ತಿಲ್ಲ ಮಾತಾಡಿದ್ದಾನೆ. ಸೊ ಆ ವಿಡಿಯೋನ ನೋಡ್ಬಿಟ್ಟು ಮೇ ಬಿ ಅವರು ನನ್ನ ಅಪ್ಪನೇ ನನಗೆ ಅದು ಅಲ್ಲ, ಬಿಕಾಸ್ ಅವ್ರಿಗೆ ಅದು ಗೊತ್ತೇ ಇಲ್ಲ ಆಯುಷ್ ನಮ್ಮ ಮಗ ಅಂತ ಗೊತ್ತೇ ಇರ್ಲಿಲ್ಲ ಅಂತೆ. ಇನ್ನೊಂದು ಯಾವ್ದೋ ಮಾತು ನೋಡಿ ಮುಖ ತುಂಬಾ ಕ್ಯೂಟ್ ಆಗಿದೆ ಅಂತ ಇಷ್ಟಪಟ್ಟು ನನಗೆ ಈ ತರ ಫೇಸ್ ಬೇಕು ಅಂತ ವೇಣು ಸರ್ ಹತ್ರ ಹೇಳಿದ್ರು. ಸೊ ವೇಣು ಅಯ್ಯೋ ಅದು ನಮ್ಮ ಉಪಿ ಮಗ ಆಯುಷ್ ಅಲ್ವಾ ಅಂತ. ಆಮೇಲೆ ಹಾಗೆ ವೇಣು ಅವ್ರ ಹತ್ರ ಇದು
ಸ್ನೇಹ ಮತ್ತು ಅಭಿಷೇಕ್ ನಾವು ಸರ್ ಒಂದು ಮೂವಿ ಮಾಡಬೇಕು ಅಂತಿದ್ರು. ಸೊ ಅವರು ಬಲರಾಮ್ ಮೂವಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ. ಸೊ ಆ ಮೂವಿನಲ್ಲಿ ಅವ್ರು ಸಿಕ್ಕಿದ್ರು ಪ್ರೊಡ್ಯೂಸರ್ಸ್ ವೇಣುಗೆ. ಸೊ ಅವ್ರದ್ದು ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ. ಅವ್ರಿಗೆ ಟ್ವಿನ್ಸ್ ಇದ್ದಾರೆ, ಚಿನಿಮಿನಿ ಅಂತ. ಸೊ ಅದು ಒಂದು ಸೆಟಪ್ ಆಗಿತ್ತು. ಇಲ್ಲಿ ಪುರುಷೋತ್ತಮ್ ಸರ್ ವೇಣು ಸರ್ಗೆ ನನ್ನ ಹತ್ರ ಒಂದು ಕತೆ ಇದೆ ಸರ್, ಈ ಥರ ನನಗೆ ಹೀರೋ ಬೇಕು ಅಂತಿದ್ರು. ಸೊ ವೇಣು ಗಾಟ್ ಬೋತ್ ಆಫ್ ದೆಮ್ ಟುಗೆದರ್ ಆ್ಯಂಡ್ ಒಪ್ಪಿಗೆ ಹೇಳಿದ್ದಾರೆ, ಈ ಥರ ಒಂದು ಸ್ಟೋರಿ ಇದೆ, ಆಯುಷ್ ಮಾಡ್ತಾರಾ ಅಂತ. ಕರೆಕ್ಟ್ಗೆ ಎಷ್ಟು ಇದು ಕೋಇನ್ಸಿಡೆನ್ಸ್ ಅಂದರೆ, ಅದಕ್ಕಿಂತ ಒಂದು ವಾರ ಹಿಂದೆನೇ ನಾನು ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ಉಪ್ಪಿಗೆ ಹೇಳ್ತಿದ್ದೆ, ಈ ಏಜ್ ತುಂಬ ಕ್ಯೂಟ್ ಆಗಿದೆ ಉಪ್ಪಿ, ಇವಾಗ ಒಂದು ಮೂವಿ ಮಾಡಬೇಕು ಅವನಂತ ನಾನು ಹೇಳ್ತಿದ್ದೆ. ಬಿಕಾಸ್ ಫೇಸ್ ಚೇಂಜ್ ಆಗುತ್ತೆ ಅಲ್ವಾ, ಈ 19-20 ವರ್ಷ ಫೇಸ್ ತಿರ್ಗಾ 25 ವರ್ಷಕ್ಕೆ ಒಂಥರ ಬೇರೆ ಆಗುತ್ತೆ. ಆ ಇನ್ನಸೆನ್ಸ್ ಇದೆ ಅಲ್ವಾ ಆ ಟೈಮ್ದು, ಅದು ಕ್ಯಾಪ್ಚರ್ ಆಗಿದೆ, ತುಂಬಾ ಚೆನ್ನಾಗಿ ಆಗ್ತಿತ್ತು ಉಪ್ಪಿ ಅಂತ ನಾನು ಹೇಳ್ತಿದ್ದೆ. ಕರೆಕ್ಟ್ ಒಂದು ವಾರಕ್ಕೆ ಇದು ಬಂತು. ಸೊ ಅವ್ರ ಕೇಳಿ ಇಷ್ಟಪಟ್ಟು ತಿರ್ಗಾ ನಾನು ಆಯುಷ್ ಕೇಳಿದ್ವಿ. ಸೊ ಹಂಗಂದ್ರೆ ಚೆನ್ನಾಗಿದೆ, ಮಾಡ್ಬೋದು. ನಂಗೆ ಹೆಂಗಿದ್ರು ಪಾಪ 6 months ನಾನು ವರ್ಕ್ ಮಾಡಬೇಕು. ಈ ಮೂವಿನಲ್ಲಿ ನನ್ನ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡ್ತೀನಿ, ಪ್ಲಸ್ ನಾನು ಆ್ಯಕ್ಟ್ ಮಾಡ್ತೀನಿ ಅವರು. ಸೊ ಹಾಗೆ ಎಲ್ಲ ಆಯಿತು.